ಗ್ರೂಪ್ ಹಾಕ್ತೀನಿ ಬಿಡು. Question, did they give an example? ಒಟ್ಟನ್ ಮುನಿಸೇವೆ ಅಂತ ಈ ಊರಲ್ಲಿ ಮಾಡ್ತಾರೆ, ಅಂದರೆ ನನ್ನ ಹಸ್ಬೆಂಡ್ ಊರಲ್ಲಿ. ಸೊ ಇವತ್ತು ಆ ಹಬ್ಬ ಇಟ್ಕೊಂಡಿದ್ದಾರೆ, ಮುನಿ ಹಬ್ಬ ಅಂತಲೂ ಕರೀತಾರೆ ಇದಕ್ಕೆ. ಸೊ ಇವತ್ತು ಮುನಿ ಹಬ್ಬ, ಸೊ ಅದಕ್ಕೋಸ್ಕರ ಎಲ್ಲನೂ ರೆಡಿ ಮಾಡ್ತಾಯಿದ್ದೀನಿ. ಮಾಮೂಲಿ ನೀಟ್ ಮಾಡಲೇಬೇಕು ಮನೇನ, ಮತ್ತು ಬಾಗಿಲಿಗೆ ರಂಗೋಲಿ ಹಾಕಿ ಹೊಸ್ಲಿಗೆಲ್ಲ ಪೂಜೆ ಮಾಡಿ, ಮತ್ತು ಮಸಾಲೆ ಎಲ್ಲ ರುಬ್ಬಿಟ್ಕೊಂಡು ಒಂದು 3 ಗಂಟೆ ಅನ್ನೋ ಹಂಗೆ ಹೊಲ್ದ ಹತ್ರ ಹೋಗಿ ಅಲ್ಲಿ ಒಲೆ ಹಾಕ್ಕೊಂಡು ಅಲ್ಲೇ ಕೋಳಿ ಎಲ್ಲ ಕೊಯ್ದು ಅಲ್ಲೇ ಅಡುಗೆ ಮಾಡಿ ಅಲ್ಲೇ ಎಡೆ ಹಾಕ್ತಾರೆ. ಇದು ಪೂಜೆ ಮಾಡೋ ಕ್ರಮ ಮುನಿ ಸೇವೆಯಲ್ಲಿ. ನಮ್ಮೂರ ಕಡೆ ಎಲ್ಲ ಇದು ಒಟ್ಟಿಗೆ ಮಾಡಲ್ಲ, ಇಂಡಿವಿಜುವಲ್ ಆಗಿ ಮಾಡ್ತಾರೆ. ಒಟ್ಟು ಮುನಿ ಸೇವೆ ಅಂದರೆ ಇಡೀ ಊರವರೆಲ್ಲ ಜೊತೆಗೆ ಹೋಗಿ ಒಂದು ಪ್ಲೇಸಲ್ಲಿ ಎಲ್ಲ ಒಟ್ಟಿಗೆ ಅಡುಗೆ ಮಾಡೋದು. ಅಂದರೆ ಬೇರೆ ಬೇರೆ ಒಲೆ ಹಾಕ್ಕೊಂಡು ಒಂದೇ ಕಡೆ ಅಡುಗೆ ಮಾಡಿ ಒಂದೇ ಕಡೆ ಗುಡಿಸ್ಲು ಥರ ಹಾಕಿ ಅಲ್ಲಿ ದೇವರಿಟ್ಟು ಪೂಜೆ ಮಾಡೋದು ಒಟ್ಟಿನ ಮುನಿ ಸೇವೆ. ಇಂಡಿವಿಜುವಲ್ ಅಂದರೆ ಅವರವರ ಜಮೀನಿಗೆ ಹೋಗಿ ಅಲ್ಲಿ ಅವರೇ ಅಡುಗೆ ಮಾಡಿಕೊಂಡು ಅವ್ರ ಹೊಲದಲ್ಲೇ ಗುಡಿಸ್ಲು ಹಾಕಿ ಅಲ್ಲಿ ದೇವ್ರಿಗೆ ಪೂಜೆ ಮಾಡ್ತಾರೆ. ಇದು ಇಂಡಿವಿಜುವಲ್ ಆಗಿ. ನಮ್ಮೂರಲ್ಲಿ ನಾವು ಇಂಡಿವಿಜುವಲ್ ಆಗೇ ಮಾಡ್ತೀವಿ. ಕೆಲವ್ರು ಮಾಡಲ್ಲ, ಕೆಲವ್ರು ಮಾಡ್ತಾರೆ, ನಾವು ಮಾಡ್ತೀವಿ. ಇಲ್ಲಿ ಕೂಡ ಇಂಡಿವಿಜುವಲ್ ಆಗಿ ಕೂಡ ಕೆಲವ್ರು ಮಾಡ್ಕೋತಾರೆ, ಆದರೆ ಒಟ್ಟಿಗೆ ಮಾಡಬೇಕಾದ್ರೂ ಕೂಡ ಮಾಡ್ತಾರೆ. ಕೆಲವರು ಇಂಡಿವಿಜುವಲ್ ಆಗಿ ಮಾಡಲ್ಲ, ಒಟ್ಟಿಗೆ ಮಾಡಿಬಿಡ್ತಾರೆ ಈ ಥರ. ಸೊ ಈ ಥರ ಮಾಡ್ತಾರೆ, ಬಟ್ ಮಾಡಲೇಬೇಕು. ಏನಕ್ಕೆ ಅಂದರೆ ಹೊಲ್ದ ಹತ್ರ ಎಲ್ಲ ಹಾವುಗಳೆಲ್ಲ ಓಡಾಡ್ತಿರುತ್ತಲ್ಲ, ಅದೆಲ್ಲ ಕಣ್ಣಿಗೆ ಬೀಳಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಮಾಡ್ತಾರೆ. ಅದೆಷ್ಟು ಸತ್ಯನೋ ಸುಳ್ಳೋ ಗೊತ್ತಿಲ್ಲ, ಬಟ್ ಅದಕ್ಕೋಸ್ಕರನೇ ಮಾಡೋದು. ನಮ್ಮ ತಾಯಿ ಕೂಡ ಅಷ್ಟೇ, ಹೊಲ್ದ ಹತ್ರ ಹಾವುಗಳು ಕಾಣಿಸುತ್ತೆ, ಕಾಣಿಸ್ಬಾರ್ದು ಅಂತಲೇ ಈ ಹಬ್ಬನ ಮಾಡ್ತಾರೆ. ಇದು ನನಗೆ ಗೊತ್ತಿರೋದು. ನಾನು ಹೋಗ್ಬೇಕಾಗಿತ್ತು 3 ಗಂಟೆಗೆ ಅಲ್ಲಿಗೆ. ಒಟ್ಟೂರು ಮುನಿ ಸೇವೆ ಹೊಲ್ದ ಹತ್ರ ಮಾಡ್ತಾರೆ ಅಲ್ಲಿಗೆ, ಬಟ್ ನಾನು ಹೋಗೋಕ್ಕಾಗಲಿಲ್ಲ. ಅಷ್ಟರಲ್ಲಿ ನಮ್ಮ ಅತ್ತೆ ಬಂದಿದ್ದರು, ಅವರು ಹೋಗಿದ್ದಾರೆ. ಬೆಳಿಗ್ಗೆ ಮಸಾಲೆ ಎಲ್ಲ ಆಡಿಸ್ಬೇಕಿತ್ತು, ಎಲ್ಲ ರೆಡಿ ಮಾಡಿದೆ, ಮಸಾಲೆ ಆಡ್ಸೋಕ್ಕೂ ಆಗಲಿಲ್ಲ. ನಮ್ಮ ಅತ್ತೆನೇ ಮಸಾಲೆ ಎಲ್ಲ ಆಡಿಸ್ಕೊಂಡು ಅವರೇ ಹೋಗಿದ್ದಾರೆ. ಬಾರ್ ಅಸೋಸಿಯೇಷನಲ್ಲಿ ಇವತ್ತು ಎಲೆಕ್ಷನ್ ಇತ್ತು, ಅಂದರೆ ಸ್ಟೇಟ್ ಬಾರ್ ಕೌನ್ಸಿಲ್ದು ಎಲೆಕ್ಷನ್ ಇತ್ತು. ನಾನು ವೋಟ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಮೈಸೂರಿಗೆ ಹೋದೆ. ಯಾಕಂದರೆ ನಾನು ಮೈಸೂರಲ್ಲಿ COP ಕೊಟ್ಟಿದ್ದೆ. ಲೀಸ್ಟಲ್ಲಿ ನನ್ನ ಹೆಸರು ಮೈಸೂರು ಬಾರ್ ಕೌನ್ಸಿಲಲ್ಲೇ ಇತ್ತು. ಸೊ ಹಂಗಾಗಿ ನಾನು ಅಲ್ಲಿ ಹೋಗಿ ವೋಟ್ ಮಾಡಿಬಿಟ್ಟು ಬರೋಷ್ಟರಲ್ಲಿ 5:30 ಆಯಿತು. ಎಲ್ಲ ಚೇಂಜ್ ಮಾಡಿ ನಾನು ಇವಾಗ ಮುನಿ ಸೇವೆ ಹತ್ರ ಹೋಗ್ತಾ ಇದ್ದೀನಿ. ಹಂಗಾಗಿ ಪೂಜೆ ಎಲ್ಲ ಮಾಡಿಬಿಟ್ಟು ನಾನು ಕೆಲ್ಸಕ್ಕೆ ಹೋಗಿದ್ದೆ, ಇಲ್ಲಿಗೆ ಬರಲಿಲ್ಲ. ನಾನು ಬರೋಷ್ಟರಲ್ಲೆಲ್ಲ ನಮ್ಮ ಅತ್ತೆನೇ ಬಂದು ಒಟ್ಟನ ಮುನಿ ಸೇವೆಗೆ ಊರವ್ರ ಜೊತೆ ಎಲ್ಲ ಹೋಗಿದ್ರು. ಇವಾಗ ನಾನು ಹೋಗಿ ಜಾಯ್ನ್ ಆಗ್ತಾಯಿದ್ದೀನಿ ಒಂದು 5 ಗಂಟೆಯಲ್ಲಿ. ಮತ್ತು ಬಾರ್ ಕೌನ್ಸಿಲ್ ಅಂತ ಹೇಳಿದೆ. ಬಾರ್ ಅಂದರೆ ಈ ಎಣ್ಣೆ ಕುಡಿಯೋ ಬಾರ್ ಅಲ್ಲ, ವಕೀಲರ ಸಂಘನ ಬಾರ್ ಕೌನ್ಸಿಲ್ ಅಂತ ಕರೀತಾರೆ. ಯಾಕಂದರೆ ಕೆಲವ್ರು ಹಂಗೆ ಅಂದ್ಕೊಂಬಿಡ್ತಾರೆ ಅಂತ. ನಾನು ಹೋಗೋ ಅಷ್ಟರಲ್ಲಿ ನಮ್ಮ ಅತ್ತೆ ಅನ್ನ ಮುದ್ದೆ ಎಲ್ಲ ಮಾಡಿದರು. ಸಾಂಬಾರು ಕೂಡ ಇಟ್ಟಿದ್ರು ಒಲೆ ಮೇಲೆ. ಸ್ವಲ್ಪ ಬೆಂದಿತ್ತು, ಇನ್ನು ಸ್ವಲ್ಪ ಬೇಯಬೇಕಿತ್ತು. ಅಷ್ಟರಲ್ಲಿ ಎಲ್ಲರದು ಆಲ್ಮೋಸ್ಟ್ ಆಗೋಗಿತ್ತು. ಯಾಕೆ ನಮ್ಮದು ಲೇಟಾಗಿ ಬೇಯ್ತಾ ಇದೆ ಅಂದರೆ ನಮ್ಮದು ನಾಟಿ ಕೋಳಿ ಸ್ವಲ್ಪ ಲೇಟು, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯ್ತು ನಮ್ಮದು ಅಡುಗೆ ಅಷ್ಟೇ. ಆಮೇಲೆ ಎಲ್ಲರೂ ಬಡಿಸೋ ಅಷ್ಟರಲ್ಲಿ ನಮ್ಮದು ಆಗೋಗಿತ್ತು. ತಗೊಂಡೋಗಿ ಇಲ್ಲಿ ದೇವ್ರಿಟ್ಟಿರೋ ಹತ್ರ ಬಡಿಸ್ತಾ ಇದ್ದಾರೆ. ಎಲ್ಲರೂ ಬಡಿಸ್ತಾರೆ, ಅಂದರೆ ಒಟ್ಟಿಗೆ ಎಲ್ಲರ ಹತ್ರನೂ ಕಲೆಕ್ಟ್ ಮಾಡ್ಕೋತಾರೆ, ಒಟ್ಟಿಗೆ ಎಲ್ಲರದ್ದು ಸೇರಿಸಿನೇ ಊಟನ ಇಡ್ತಾರೆ. ಆನಂತರ ಏನು ಇರುತ್ತೆ ಬ್ಯಾಲೆನ್ಸ್ ಇರುತ್ತೆ ಫುಡ್ಡು, ಅದನ್ನು ಎಲ್ಲರಿಗೂ ಹಂಚ್ತಾರೆ, ಊಟಕ್ಕೆ ಕೂರಿಸಿ ಹಂಚ್ತಾರೆ. ಅಲ್ಲೇ ಕೂತು ಅಲ್ಲೇ ಊಟ ಮಾಡಿಕೊಂಡು ಮತ್ತು ಮಿಕ್ಕಿರೋದೆಲ್ಲ ತಗೊಂಡು ಮನೆಗೆ ಬರೋದು. ಈ ಒಂದು ಹಬ್ಬಕ್ಕೆ ನಾನು ಇದೇ ಮೊದಲನೇ ಬಾರಿಗೆ ಪಾಲ್ಗೊಳ್ತಾ ಇರೋದು. ಯಾಕೆ ಅಂತ ಅಂದರೆ ನಾನು ಮದುವೆ ಆದ ಹೊಸದರಲ್ಲಿ ಇದನ್ನು ನಿಲ್ಲಿಸ್ಬಿಟ್ಟಿದ್ರು. ನಾನು ಮದುವೆ ಆಗಿ 2 ವರ್ಷ ಆಯಿತು. 1 ವರ್ಷ ಮಾಡಲಿಲ್ಲ ಈ ಹಬ್ಬನ, ಏನೋ ಆಂತರಿಕ ಜಗಳಗಳ ಕಾರಣದಿಂದ ನಿಲ್ಲಿಸ್ಬಿಟ್ಟಿದ್ರು. ಮತ್ತು ಇನ್ನೊಂದು, ಇದು ನಮ್ಮ ಅಜ್ಜಿ ಊರು ಕೂಡ ಹೌದು, ಆದರೆ ನಾನು ಈ ಹಬ್ಬಕ್ಕೆ ಬರ್ತಾನೆ ಇರಲಿಲ್ಲ. ಯಾಕಂದರೆ ನಮ್ಮೂರಲ್ಲೇ ಮುನಿ ಸೇವೆ ಮಾಡ್ಕೋತಿದ್ವಲ್ಲ, ನಾವು ಈ ಹಬ್ಬಕ್ಕೆ ಬರ್ತಾ ಇರಲಿಲ್ಲ, ಮತ್ತು ನಮ್ಮ ಮಾವದಿರು ಕೂಡ ನಮ್ಮನ್ನು ಕರೀತಾ ಇರಲಿಲ್ಲ. ಹಂಗಾಗಿ ಇದು ನನ್ನ ಮೊದಲನೇ ಮುನಿ ಹಬ್ಬ ಇಲ್ಲಿ ಆಚರಣೆ ಮಾಡ್ತಾ ಇರೋದು. ಹಳ್ಳಿಗಳಲ್ಲಿ ಈ ಥರ ಎಲ್ಲರೂ ಒಟ್ಟಿಗೆ ಸೇರಿ ಅಡುಗೆ ಮಾಡೋದು, ಈ ಥರ ಊಟ ಮಾಡೋದು ಒಂಥರ ಒಳ್ಳೆ ವೈಬ್. ನಿಜವಾಗ್ಲೂ ಚೆನ್ನಾಗಿರುತ್ತೆ. ಯಾಕಂದರೆ ಎಲ್ಲರೂ ತುಂಬ ನಗ್ತಾ ಇರ್ತಾರೆ, ಅವರವರೇ ಕಾಮಿಡಿ ಮಾಡಿಕೊಂಡು ಸಂಭ್ರಮನೇ ಚೆನ್ನಾಗಿರುತ್ತೆ.
ಹಳ್ಳಿಗಳಲ್ಲಿ ಏನೇ ಹಬ್ಬ ಮಾಡಿದ್ರು ಅದಂತೂ ಅದ್ಭುತ ಮತ್ತು ಎಕ್ಸ್ಪೀರಿಯನ್ಸೇ ಬೇರೆ. ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಎಲ್ಲರ ಮನೆ ಊಟ ಅಲ್ವಾ, ಎಲ್ಲರ ಸಾಂಬಾರು ಮಿಕ್ಸ್ ಆಗಿರುತ್ತೆ. ಟೇಸ್ಟ್ ಈಸ್ ವೆರಿ ಡಿಫ್ರೆಂಟ್. ತುಂಬ ಚೆನ್ನಾಗಿತ್ತು ಆ್ಯಂಡ್ ನಾವು ಕೂಡ ತುಂಬ ಎಂಜಾಯ್ ಮಾಡಿದ್ವಿ. ನನ್ನ ಹಸ್ಬೆಂಡ್ ಈ ವಿಡಿಯೋ ಮಾಡ್ತಾ ಇರೋದು, ಅವರಂತೂ ಸಿಕ್ಕಾಪಟ್ಟೆ ಓಡಾಡ್ತಾಯಿದ್ರು. ನನ್ನ ಗಂಡನಿಗೂ ಕೂಡ ಈ ಥರದ ಹಬ್ಬಗಳು ಅಂದರೆ ತುಂಬ ಇಷ್ಟ. ತುಂಬ ಅಂದರೆ ತುಂಬ ಇಷ್ಟ. ಅವ್ರ ಊರಲ್ಲಿ ಹಬ್ಬಗಳೇ ಕಡಿಮೆ ಅಂತ ಯಾವಾಗಲೂ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾರೆ. ಈ ಥರ ಏನಾದ್ರು ಆಚರಣೆ ಮಾಡಿದ್ರಂತೂ ತುಂಬ ಉತ್ಸಾಹದಿಂದ ಪಾಲ್ಗೊಳ್ತಾರೆ. ನಮ್ಮ ಹಿಂದಿನವರೆಲ್ಲ ಯಾವುದೇ ಮೊಬೈಲ್ ಇರಲಿಲ್ಲ, ಏನೂ ಇರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ, ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಜಸ್ಟ್ ಅವ್ರಿಗೆ ಈ ಥರ ಹಬ್ಬ ಮಾಡೋದು, ಎಲ್ಲರೂ ಒಟ್ಟಿಗೆ ಸೇರೋದು, ಮಾತಾಡೋದು, ನಗೋದು, ಹಾಡು ಹಾಡೋದು, ಪೂಜೆ ಮಾಡೋದು, ಈ ರೀತಿಯ ಒಂದು ಆ್ಯಕ್ಟಿವಿಟೀಸ್‌ನೇ ಅವರು ಮನೋರಂಜನೆಯಾಗಿ ಮಾಡ್ಕೊಂಡಿದ್ರು. ಹಂಗಾಗಿನೇ ಅವರು ಒಂಟಿತನದಿಂದ ದೂರ ಇರ್ತಿದ್ರು. ಮತ್ತು ಹಾಗಾಗಿನೇ ಅವ್ರಿಗೆ ಸಂಬಂಧಗಳ ಬೆಲೆ ತುಂಬ ಚೆನ್ನಾಗಿ ಗೊತ್ತು. ಏನೇ ಮನಸ್ತಾಪಗಳಾದರೂ ಕೂಡ ಅವರು ಬೇಗ ಸರಿ ಹೋಗ್ಬಿಡ್ತಾ ಇದ್ರು. ಯಾಕಂದರೆ ಅವ್ರಿಗೆ ಈಗೋ ಇರ್ತಾ ಇರಲಿಲ್ಲ. ಅವರು ಪ್ರೀತಿ ವಿಶ್ವಾಸಕ್ಕೆ ಜಾಸ್ತಿ ಬೆಲೆ ಕೊಡ್ತಾ ಇದ್ರು. ನಮ್ಮ ಆಧುನಿಕ ಜಗತ್ತು ಎಷ್ಟು ಬದಲಾಯಿಸ್ಬಿಟ್ಟಿದೆ ಅಲ್ವಾ ಜನರನ್ನ. ಎಲ್ಲಾನು ಮ್ಯಾಟ್ರ್ ಆಗುತ್ತೆ. ನಾವು ಎಲ್ಲ ಅನ್ಕೋಬೋದು, ಇದೆಲ್ಲ ಮ್ಯಾಟ್ರ್ ಆಗುತ್ತಾ, ಇದೆಲ್ಲ ಪರಿಣಾಮ ಬೀರುತ್ತಾ ಅಂತ ಅನ್ಕೋಬೋದು. ಪರಿಣಾಮ ಖಂಡಿತ ಬೀರುತ್ತೆ. ಸೊ ಎಲ್ಲದಕ್ಕೂ ಲಿಂಕ್ ಇದ್ದೇ ಇರುತ್ತೆ. ಈ ದಿನ ಅಂತೂ ನಮಗೆ ತುಂಬ ಚೆನ್ನಾಗಿತ್ತು. ಆನಂತರ ಎಲ್ಲಾನು ಮುಗಿಸ್ಕೊಂಡು ನಾವು ಮನೆಗೆ ಹೋದ್ವಿ. ನಾಳೆ ನಾನು ಚಪ್ರ ಶಾಸ್ತ್ರಕ್ಕೆ ಹೋಗಬೇಕು. ನಮ್ಮ ಅಣ್ಣನ ಮದುವೆ ಇದೆ. ನಾನು ಊರಿಗೆ ಹೋಗಬೇಕು. ಅದಕ್ಕೋಸ್ಕರ ಇವಾಗಲೇ ಕೂನ ಹಾಕ್ಸ್ಕೊಬಿಡೋಣ ಅಂತೇಳ್ಬಿಟ್ಟು ನಾನು ಎಡಗೈಗೆ ಹಾಕ್ಕೊಂಡೆ, ಬಲಗೈಗೆ ನನ್ನ ಹಸ್ಬೆಂಡ್ ಹಾಕಿದ್ರು. ನನ್ನ ಹಸ್ಬೆಂಡ್ ಕೂಡ ಡ್ರಾ ಮಾಡ್ತಾರೆ. ಅವರು ಡ್ರಾಯಿಂಗ್ ಎಲ್ಲ ಮಾಡಿ ಅಭ್ಯಾಸ ಇರೋದ್ರಿಂದ ಕೋನ ಚೆನ್ನಾಗಿ ಹಾಕ್ತಾರೆ. ಹಾಕ್ಕೊಂಡು ಮಲ್ಕೊಂಡೆ ಆ್ಯಂಡ್ ನಾಳೆ ನಾನು ಚಪ್ರಶಾಸ್ತ್ರಕ್ಕೆ ಹೋಗಬೇಕು ಊರಿಗೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.